ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್ ಅಂತ. ಇವತ್ತು ಒಂದು ಚಿಕ್ಕ ವಿಡಿಯೋ ರೆಕಾರ್ಡ್ ಮಾಡಬೇಕಂತ ಇದ್ದೀನಿ ಅಸ್ತಮಾ ಬಗ್ಗೆ. ಅಸ್ತಮಾ ಅಂತ ಸುಮಾರು ಜನ ಕೇಳಿದ್ದೀರಾ, ಜನರಿಗೆ ಗೊತ್ತಿದೆ. ಅಸ್ತಮಾ ಬಗ್ಗೆ ತುಂಬಾ ಭಯ ಇದೆ, ಜನರಿಗೆ ಡೌಟ್ಸ್ ಇದೆ. ಏನಿದು, ಯಾಕೆ ಬರುತ್ತೆ? ಅಸ್ತಮಾ ಅಂದ್ರೆ ಏನು? ಅಸ್ತಮಾ ಅಂದ್ರೆ ಕಾಯಿಲೆನಾ? ಇದು ಕಾಯಿಲೆ ಅಲ್ಲ, ಟಿಬಿ ನಿಮೋನಿಯಾ ತರ ಅಲ್ಲ. ಅಸ್ತಮಾ ಅಂದ್ರೆ ಏನು? ಮತ್ತೆ ಅಸ್ತಮಾ ಅಂದ್ರೆ ಅಲರ್ಜಿ. ಏನ್ ಅಲರ್ಜಿ? ರೆಸ್ಪಿರೇಟರಿ ಅಲರ್ಜಿ. ಮೂಗಿಂದ, ಎದೆಯಿಂದ, ಲಂಗ್ ಏರ್ವೆಯಿಂದ ಬರೋ ಅಲರ್ಜಿ. ಯಾಕೆ ಬರುತ್ತೆ? ಸುಮಾರು ರೀಸನ್ಗಳಿದಾವೆ. ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದ್ರೂ ಬರ್ತದೆ. ಪೇರೆಂಟ್ಸ್ಗೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ, ರಿಲೇಟಿವ್ಸ್ಗೆ ಯಾರಿಗಾರು ಅಸ್ತಮಾ ಇದ್ರು ಅಂತ ಮಕ್ಕಳಿಗೆ ಅಸ್ತಮಾ ಬರೋ ಚಾನ್ಸ್ ಇರ್ತದೆ. ಇಲ್ಲದೆ ಇದ್ರೂ ಕೆಲವು ಮಕ್ಕಳಿಗೆ ರ್ಯಾಂಡಮ್ ಆಗಿ ವೀಸಿಂಗ್ ಬರಬಹುದು. ಏನಾಗುತ್ತೆ ಅಸ್ತಮಾ ಬಂದಾಗ? ಅಸ್ತಮಾ ಬಂದಾಗ ಏನಾಗುತ್ತೆ? ಕೆಮ್ಮು ಜಾಸ್ತಿ ಆಗುತ್ತೆ, ವೀಸಿಂಗ್ ಆಗುತ್ತೆ. ವೀಸಿಂಗ್ ಅಂದ್ರೆ ಏನು? ಇದು ವೀಸಿಂಗ್ ಯಾಕಾಗುತ್ತೆ? ಲಂಗ್ಸ್ ಅಲ್ಲಿ ಟ್ಯೂಬ್ಸ್ ಇರ್ತದೆ. ಏರ್ವೇದಲ್ಲೆಲ್ಲ ಇಟ್ಸ್ ಫುಲ್ ಮೇಡ್ ಆಫ್ ಟ್ಯೂಬ್ಸ್, ಸ್ಮಾಲ್ ಬಿಗ್ ಎಲ್ಲ ಸೈಜ್ ಡಿಫ್ರೆಂಟ್ ಇರ್ತದೆ. ಅಸ್ತಮಾದಲ್ಲಿ ಏನಾಗುತ್ತೆ? ಬಿಕಾಸ್ ಆಫ್ ದ ಟ್ರಿಗರ್, ಡಸ್ಟ್, ಪೊಲ್ಯೂಷನ್, ಸ್ಮೋಕ್, ಯಾವುದೇ ಒಂದು ರೀಸನ್ ಇಂದ ಈ ಟ್ಯೂಬ್ಸ್ ನ್ಯಾರೋ ಆಗ್ಬಿಡುತ್ತೆ, ಸಣ್ಣದಾಗ್ಬಿಡುತ್ತೆ. ಸಣ್ಣದಾದಾಗ ಗಾಳಿಯ ಟ್ಯೂಬ್ ಇಂದ ಹೋಗಕ್ಕೆ ಸ್ಟ್ರಗಲ್ ಆಗುತ್ತೆ. ವೆನ್ ಯು ಬ್ರೀದ್, ಉಸಿರಾಟ ಮಾಡಿದಾಗ, ನಾರ್ಮಲ್ ಆಗಿ ಉಸಿರಾಟದಾಗ ಶಬ್ದ ಬರಲ್ಲ. ನೀವು ಏರ್ವೇ ನ್ಯಾರೋ ಆದಾಗ ಫ್ಲೂಟ್ ತರ, ನೀವು ಫ್ಲೂಟ್ ಬಾರಿಸಿದಾಗ ಮ್ಯೂಸಿಕ್ ಬರುತ್ತಲ್ಲ, ಆ ತರ ವೀಸಿಂಗ್ ಇಸ್ ಕಾಲ್ಡ್ ಆಸ್ ಮ್ಯೂಸಿಕ್. ಅದು ಅಸ್ತಮಾದಿಂದ ವೀಸಿಂಗ್ ಬರುತ್ತೆ. ಏರ್ ಅಲ್ಲಿಂದ ಹೋಗ್ಬೇಕಾದ್ರೆ ಸೌಂಡ್ ಮಾಡ್ಕೊಂಡು ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ವೀಸಿಂಗ್ ಆದಾಗ ಏನ್ ಮಾಡಬೇಕು? ಸೊ ಡೆಫಿನೆಟ್ಲಿ ವೀಸಿಂಗ್ ಇರೋ ಮಕ್ಕಳಿಗೆ ಮೆಡಿಕೇಶನ್ಸ್ ಕೊಡಲೇಬೇಕು, ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಬೇಕು. ಬಟ್ ಇದು ಲಾರ್ಜರ್ ಪಿಕ್ಚರ್ ಏನಂದ್ರೆ, ಸುಮಾರು ಮಕ್ಕಳು, ಜನರಿಗೆ, ಪೇರೆಂಟ್ಸ್ಗೆ ಡೌಟ್ ಇದೆ, ಫಿಯರ್ ಇದೆ. ಅಸ್ತಮಾ ಇದೆ, ಇದು ಬೇರೆಯವರಿಗೆ ಹರಡತ್ತಾ? ಇದು ಬೇರೆಯವರಿಗೆ ಹರಡಲ್ಲ. ಇದು ಕಂಟೇಜಿಯಸ್ ಅಲ್ಲ. ನಿಮೋನಿಯಾ ತರ, ಟ್ಯೂಬರ್ಕ್ಯುಲೋಸಿಸ್ ತರ ಬೇರೆಯವರಿಗೆ ಬರೋದಿಲ್ಲ. ಇದು ಹೆರಿಡಿಟರಿಯಿಂದ ಬಂದಿರಬಹುದು, ಬಟ್ ಬೇರೆಯವರಿಗೆ ಹರಡಲ್ಲ. ಇದು ಮಕ್ಕಳಿಗೆ ವೀಕ್ ಮಾಡತ್ತಾ? ಅಸ್ತಮಾ ಮಕ್ಕಳಿಗೆ ವೀಕ್ ಮಾಡಲ್ಲ. ವೀಸಿಂಗ್ ಆದಾಗ ಮಕ್ಕಳಿಗೆ ತೊಂದರೆ ಆಗುತ್ತೆ, ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ಸುಸ್ತಾಗ್ತಾರೆ, ತುಂಬಾ ತೊಂದರೆ ಇರುತ್ತೆ, ಉಸಿರಾಡಕ್ಕೆ ಹೆವಿ ಬ್ರೀದಿಂಗ್ ಇರುತ್ತೆ, ಅದೆಲ್ಲ ಇರ್ತದೆ. ಬಟ್ ಮಕ್ಕಳಿಗೆ ಲಾಂಗ್ ಟರ್ಮ್ ಅಲ್ಲಿ ವೀಕ್ ಮಾಡಿಬಿಡುತ್ತೆ, ಇಮ್ಯುನಿಟಿ ಲೋ ಮಾಡಿಬಿಡುತ್ತೆ, ಅದೇನಿಲ್ಲ. ಅದೆಲ್ಲ ಮಿಸ್ಕಾನ್ಸೆಪ್ಷನ್ಸ್, ಅದೆಲ್ಲ ಡೌಟ್ಸ್, ಫಿಯರ್ಸ್, ಮಿಸ್ಬಿಲೀಫ್ಸ್. ಅದನ್ನ ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ. ಅಸ್ತಮಾ ಇಸ್ ನಾಟ್ ಎ ಡಿಸೀಸ್. ಅಸ್ತಮಾ ಇದೆ ಅಲರ್ಜಿ, ಸ್ಕಿನ್ ಅಲರ್ಜಿ ಆಗುತ್ತೆ ಜನರಿಗೆ ಅಲ್ವಾ? ಸ್ಕಿನ್ ಬಿಸಿಲಲ್ಲಿ ಹೋದಾಗ ನಿಮ್ಗೆ ಇಚಿಂಗ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಅದೇ ತರ ರೆಸ್ಪಿರೇಟರಿ ಅಲರ್ಜಿಯಲ್ಲೂ ಬ್ರೀದಿಂಗ್ ಅಲ್ಲಿ ತೊಂದರೆ ಆಗುತ್ತೆ. ಸೊ ಅಸ್ತಮಾ ಲೈಫ್ ಟೈಮ್ ಇರುತ್ತಾ? ದಟ್ ಈಸ್ ಡಿಬೇಟಬಲ್. ಅದು ಕೆಲವು ಮಕ್ಕಳಿಗೆ 8 years, 7 years, 9 years ತನಕ ಹೋಗುತ್ತೆ. ಕೆಲವು ಮಕ್ಕಳಿಗೆ 15 years ಇರ್ತದೆ, ಕೆಲವು ಮಕ್ಕಳಿಗೆ 5 years ಅಲ್ಲೂ ಹೋಗಬಹುದು, ಡಿಪೆಂಡಿಂಗ್ ಆನ್ ಫ್ಯಾಮಿಲಿ ಹಿಸ್ಟ್ರಿ, ಯಾರಿದೆ, ಎಷ್ಟು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಎಟ್ಸೆಟ್ರಾ. ಅಸ್ತಮಾಗೆ ಟ್ರೀಟ್ಮೆಂಟ್ ಏನ್ ಕೊಡಬೇಕು? ಸುಮಾರು ಜನ ನಂತರ ಬಂದು ಕೇಳ್ತಾರೆ, ಸರ್ ಅದು ಡಾಕ್ಟರ್ ನನಗೆ ಇದು ಪಫ್ ಕೊಟ್ಟಿದ್ದಾರೆ, ಆ ಪಫ್ ಅಸ್ತಮಾಕ್ಕೆ ಯೂಸ್ ಮಾಡ್ಬೇಕಂತೆ. ಬಟ್ ಸರ್ ಪಫ್ ಹೆಂಗ್ ಯೂಸ್ ಮಾಡಬೇಕು? ಅದ್ರಲ್ಲಿ ಅಡಿಕ್ಷನ್ ಆಗ್ಬಿಡತ್ತೆ. ಇಷ್ಟು ಚಿಕ್ಕ ಮಗುಗೆ ಪಫ್ ಹೇಗೆ ಕೊಡ್ತಾರೆ? ಯು ಆರ್ ರಾಂಗ್. ಚಿಕ್ಕ ಮಗು ಇರ್ಲಿ, ದೊಡ್ಡ ಮಗು ಇರ್ಲಿ, ಇನ್ಹೇಲರ್ಸ್, ಅದಕ್ಕೆ ಇನ್ಹೇಲರ್ಸ್ ಅಂತ ಹೇಳ್ತಾರೆ. ಇನ್ಹೇಲರ್ಸ್ ಆರ್ ದ ಬೆಸ್ಟ್ ಮೋಡ್ ಆಫ್ ಟ್ರೀಟ್ಮೆಂಟ್ ಫಾರ್ ಅಸ್ತಮಾ. ಇಂಡಿಯಾದಲ್ಲಿ ಸುಮಾರು ಮಿತ್ಸು, ಮೂಢನಂಬಿಕೆಗಳು, ಡೌಟ್ಸು, ಫಿಯರ್ಸು, ಏನೇನೋ ಇದಾವೆ. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸಿರಪ್ಸ್, ಡ್ರಾಪ್ಸ್ ಯೂಸೇ ಮಾಡಲ್ಲ. ಅಸ್ತಮಾಕ್ಕೆ, ಕಾಫ್ಗೆ, ಕೋಲ್ಡ್ಗೆ ಇನ್ಹೇಲರ್ಸ್ ಕೊಡೋದು, ಪಫ್ಸೇ ಕೊಡೋದು. ಈವನ್ 3 months ಬೇಬಿಗೂ ಅದೇ ಕೊಡೋದು. ಯಾಕೆ ಹೇಳಿ? ಅದರಲ್ಲಿರೋ ಮೆಡಿಕೇಶನ್ಸ್ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಇರೋ ಮೆಡಿಕೇಶನ್ಸ್ ಬರೀ ಲಂಗ್ಸ್ಗೆ ಹೋಗುತ್ತೆ, ಮೂಗಿ ಸ್ಪ್ರೇ ಹೊಡೆದ್ರೆ ಮೂಗಿ ಹೋಗುತ್ತೆ, ಇರಿಟೇಷನ್ ಕಡಿಮೆ ಮಾಡುತ್ತೆ. ನೀವು ಸಿರಪ್ಗಳು ಕೊಟ್ಟರೆ ಹೊಟ್ಟೆಗೆ ಹೋಗುತ್ತೆ. ಇನ್ನು ಸೈಡ್ ಎಫೆಕ್ಟ್ ಅದ್ರಲ್ಲಿ ಆಗಬಹುದು, ಸ್ಪ್ರೇಯಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಸ್ತಮಾ ಈಸ್ ಎ ಟ್ರೀಟೇಬಲ್ ಡಿಸೀಸ್. ಇಟ್ಸ್ ನಾಟ್ ಎ ಡಿಸೀಸ್, ಟ್ರೀಟೇಬಲ್ ಕಂಡೀಷನ್. ಅಲರ್ಜಿ ಅದು ಬೇರೆಯವರಿಗೆ ಹರಡಲ್ಲ. ಬೆಳವಣಿಗೆ ಆಗ್ತಿದ್ದಂಗೆ, ಮಗು ದೊಡ್ಡವನ್ ಆಗ್ತಿದ್ದಂಗೆ 90% ಆಫ್ ದ ಕೇಸಸ್ ಅಸ್ತಮಾ ಇರ್ಲಿ, ವೀಸಿಂಗ್ ಇರ್ಲಿ, ಮಕ್ಕಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇಂಥ ಮಕ್ಕಳಿಗೆ ಡೆಫಿನೆಟ್ಲಿ, ವೀಸಿಂಗ್ ಇರೋ ಮಕ್ಕಳಿಗೆ, ರಿಪೀಟೆಡ್ ವೀಸಿಂಗ್ ಅಟ್ಯಾಕ್ ಬರೋ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಲೇಬೇಕು, ಇನ್ಹೇಲರ್ಸ್ ಕೊಡಲೇಬೇಕು, ನೆಬುಲೈಸೇಷನ್ ಕೊಡಲೇಬೇಕು. ದೊಡ್ಡ ಮಕ್ಕಳಿಗೆ ನೆಬುಲೈಸೇಷನ್ಗಿಂತ ಇನ್ಹೇಲರ್ ಬೆಟರ್. ಸುಮಾರು ಜನರು ನೆಬುಲೈಸೇಷನ್ ಕೊಡ್ತಾರೆ ಆರಾಮಾಗಿ. ನೆಬುಲೈಸೇಷನ್ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲ, ಪಫ್ ಕೊಡಿ ಅಂದ ತಕ್ಷಣ ಹೆದರ್ಕೊಂಡ್ಬಿಡ್ತಾರೆ. ಇಟ್ಸ್ ಆಲ್ ಇನ್ ಯುವರ್ ಮೈಂಡ್. ಅದು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೆಬುಲೈಸೇಷನ್, ಪಫ್ ಎರಡೂ ಸೇಮೆ, ಮೆಡಿಸಿನ್ ಎರಡೂ ಸೇಮೆ. ನೆಬುಲೈಸೇಷನ್ ತುಂಬಾ ಚಿಕ್ಕ ಮಕ್ಕಳಿಗೆ, ಯಾರಿಗೆ ತಗೊಳಕ್ ಆಗೋದಿಲ್ವೋ, ಮಾಸ್ಕ್ ಹಾಕಿ ನೆಬುಲೈಸೇಷನ್ ಕೊಡ್ತೀವಿ. ಬಟ್ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಅರ್ಧ ಮೆಡಿಸಿನ್ ಹೊರಗೆ ಹೋಗುತ್ತೆ, ಸ್ಮೋಕ್ ಅಲ್ಲಿ ಅದು ಹೊಗೆ ಆಗಿ ಅರ್ಧ ಮೆಡಿಸಿನ್ ವೇಸ್ಟ್ ಆಗುತ್ತೆ. ಇನ್ಹೇಲರ್ಸ್ ಅಲ್ಲಿ ಕರೆಕ್ಟ್ ಆಗಿ ಹಿಡ್ಕೊಂಡು ಬಾಯಲ್ಲಿ ಸ್ಪ್ರೇ ಹೊಡ್ಕೊಂಡ್ರೆ ಕರೆಕ್ಟ್ ಆಗಿ ಲಂಗ್ಸ್ಗೆ ಹೋಗುತ್ತೆ, ಮೆಡಿಸಿನ್ ವೇಸ್ಟ್ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಪಫ್ಸ್ ಅಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ, ಏನು ಅಡಿಕ್ಷನ್ ಇಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ನಾನ್ ಸೆನ್ಸ್. ಬಟ್ ಅಸ್ಥಮ್ಯಾಟಿಕ್ ಮಕ್ಕಳು ಫಸ್ಟ್ ಡಯಾಗ್ನೋಸಿಸ್ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ.
ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಲರ್ನ್ ವೆದರ್ ಮಗುಗೆ ಅಸ್ತಮಾ ಇದೆಯಾ, ವೀಸಿಂಗ್ ಇದೆಯಾ ಇಲ್ವಾ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಸ್ತಮಾ ಇದ್ರೂ ಅದೇನು ದೊಡ್ಡ ಹೆದರ್ಕೊಳ್ಳೋದಂಗೆ, ನಾಚಿಕೆ ಪಡೋದಂಗೆ ಡಿಸೀಸ್ ಅಲ್ಲ. ಇಟ್ಸ್ ಅ ಲೈಫ್ ಸ್ಟೈಲ್ ಅಲರ್ಜಿ, ಯಾರಿಗೆ ಬೇಕಾದ್ರೆ ಆಗ್ಬೋದು. ಓಕೆ, ಸೊ ದಿಸ್ ಸ್ಮಾಲ್ ವಿಡಿಯೋ ಅಬೌಟ್ ಅಸ್ತಮಾ ಅಂಡ್ ಅಲರ್ಜಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಫ್ಸ್ ಹೇಗೆ ಯೂಸ್ ಮಾಡಬೇಕು, ಸ್ಟಿರಾಯ್ಡ್ಸ್ ಅಂದ್ರೆ ಏನು, ಸ್ಟಿರಾಯ್ಡ್ಸ್ ರೋಲ್ ಏನಿದೆ ಅಸ್ತಮಾದಲ್ಲಿ, ವೀಸಿಂಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಇಸ್ ಸ್ಮಾಲ್ ಮೆಸೇಜ್. ಪ್ಲೀಸ್ ಲರ್ನ್ ಅಬೌಟ್ ಅಸ್ತಮಾ. ಅಂಡ್ ನಿಮ್ಮ ಮಕ್ಕಳಿಗೆ ಏನಾದ್ರು ತೊಂದರೆ ಇದೆ, ದಯವಿಟ್ಟು ನಿಮ್ಮ ಮಕ್ಕಳು ಡಾಕ್ಟರ್ ಹತ್ರ ಇಲ್ಲಿ ಯಾರಾದ್ರೂ ಎಲ್ಲೇ ಇದ್ರೆ ನೀವು ಕರ್ಕೊಂಡೋಗಿ ಚೆಕಪ್ ಮಾಡಿಸಿ. ಥ್ಯಾಂಕ್ ಯು.